ನೋಡಿ, ತಲಕಾವೇರಿಯಲ್ಲಿರುವಂಥ ಅಗಸ್ತೇಶ್ವರ ಲಿಂಗ ಅನಾಥವಾಗಿ ಬಿದ್ದಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಅದರ ಬಗ್ಗೆ ಜೀರ್ಣೋದ್ಧಾರ ಮಾಡಬೇಕು ಅಂದರೂ ಕೂಡ ಅದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂಥೇಳಿ ತಲಕಾವೇರಿಯಲ್ಲಿ ಅನಾಥವಾಗಿದೆ ಅಗಸ್ತೇಶ್ವರ ಲಿಂಗ. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ತಲಕಾವೇರಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ವಿಘ್ನವಾದ ಹಳೆಯ ಲಿಂಗವನ್ನು ಹೂತು ಅದರ ಮೇಲೆ ನೂತನ ಲಿಂಗವನ್ನು ಜೊತೆಗೆ ತಂತ್ರಿಗಳ ಮೇಲೆ ಸಲಹೆಯಂತೆ ನೆಲದಡಿ ಇದ್ದ ಲಿಂಗವನ್ನು ಹೊರಕ್ಕೂ ಕೂಡ ತೆಗೆಯಲಾಗಿತ್ತು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ವಿಸರ್ಜನೆ ಮಾಡುವಂತೆ ಸೂಚನೆ ಮಾಡಲಾಗಿತ್ತು. ಇದಕ್ಕೆ ಹಲವರ ವಿರೋಧ ಇತ್ತು. ಹೈಕೋರ್ಟ್ನಿಂದ ತಡೆಯಾಜ್ಞೆ ತರಲಾಗಿತ್ತು. ತಡೆಯಾಜ್ಞೆಯನ್ನು ತೆರವು ಮಾಡಬೇಕಿದ್ದ ಸರ್ಕಾರ ಮೌನ ವಹಿಸಿದೆ. 5 ವರ್ಷವಾದರೂ ಕೂಡ ಅನಾಥವಾಗಿದೆ ಶಿವಲಿಂಗ. ಇದರ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಂಡಿಲ್ಲ, ಇನ್ಕ್ಲೂಡಿಂಗ್ ಮುಜರಾಯಿ ಇಲಾಖೆ ಕೂಡ. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ತಲಕಾವೇರಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ವಿಘ್ನವಾದ ಹಳೆಯ ಲಿಂಗವನ್ನು ಹೂತು ಅದರ ಮೇಲೆ ನೂತನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಮನಸ್ಸನ ಬದುಕಿಗೆ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಇದೆಲ್ಲವನ್ನೂ ಪ್ರಶ್ನೆಯಲ್ಲಿ ಬಂದಿತ್ತು. ಜೊತೆಗೆ ಹೇಳಿದರು ಬೆಂಕಿ ಹತ್ತುತ್ತೆ, ಇದೆಲ್ಲವೂ ಕಳೆಯಿತು. ಈಗ 1, 2, 3, 4 ವರ್ಷ ಕಳೆದ ಮೇಲೆ ಈಗ ಬೆಂಕಿ ಹತ್ತುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ. ಶಿವಲಿಂಗ ಅಲ್ಲೇ ಇದೆ, ಅದನ್ನೇ ಸರಿಪಡಿಸಬೇಕು ಅಂತ ನಾವು ಹೇಳಿದ್ದೀವಿ. ಇದರ ವಿಚಾರವೇ ನಾವು ಚರ್ಚೆ ಮಾಡಿದ್ದು. ಇದು ಋಷಿ ಸ್ಥಾಪಿತ ಶಿವಲಿಂಗವ ಅಥವಾ ಬೇರೆ ಹೀಗೇನೆ ಯಾರು ಗಂಗರ ಕಾಲದಲ್ಲಿ ಮಾಡಿದ ಅಂತ ಹೇಳೋದನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲೇ ಜೀರ್ಣೋದ್ಧಾರ ಮಾಡಲಾಗಿತ್ತು, ಆದರೂ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಇಲ್ಲಿವರೆಗೂ ಯಾರು ಪ್ರಶ್ನೆ ಮಾಡಲಿಲ್ವಾ? ಹಲೋ, ಅನುಕಾರ್ಯಪ್ಪ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದ್ರೆ? ಎಸ್ ಸರ್. ಈವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ಲಿಲ್ವಾ? ಮುಜರಾಯಿ ಇಲಾಖೆಯಲ್ಲಿ ಬಂದು ನೋಡುವಂತ ಕೆಲಸನೂ ಕೂಡ ಮಾಡ್ಲಿಲ್ವಾ ಹೇಗೆ ಅಂತ? ಇದು 2019ರಲ್ಲಿ ಆಗಿರುವಂತದ್ದು. ಆಗ ಒಂದು ತಂತ್ರಿಗಳ ಸಮ್ಮುಖದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಡ್ತಾರೆ. ಆವಾಗ ಏನು ತೆಗ್ದಿದೆ ಅಂತ ಒಂದು ಹೂತ ಹಾಕಿದ್ದ ಅಂತ ಒಂದು ಅಗಸ್ತೇಶ್ವರ ಲಿಂಗ ಇತ್ತು, ಅದನ್ನು ತೆಗ್ದಿದ್ದ ವಿಸರ್ಜನೆ ಮಾಡ್ಬೇಕಂತ ಹೇಳಿ ಆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂತು. ಈ ವಿಸರ್ಜನೆಗೆ ಪರ ವಿರೋಧ ಇತ್ತು ಅಂತ ವಿಸರ್ಜನೆ ಮಾಡಬಾರ್ದು, ಇದು ಪುರಾತನ ಕಾಲದಲ್ಲಿ ಅಗಸ್ತೇಶ್ವರ ಮುನಿ ಪ್ರತಿಷ್ಠಾಪನೆ ಮಾಡಿದಂತ ಶಿವಲಿಂಗ ಇದು, ಆದ್ರಿಂದ ವಿಸರ್ಜನೆ ಮಾಡ್ಲಿಕ್ಕೆ ಕೆಲವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು. ಉಚ್ಚ ನ್ಯಾಯಾಲಯ ಏನ್ ಮಾಡಿ ತಡೆ ಕೊಟ್ಟಿದೆ. 6 ವರ್ಷ ಆಯ್ತು. ಅದನ್ನ ತೆರವು ಮಾಡಬೇಕಂತ ಕೆಲಸ ಸರ್ಕಾರ ಮುಜರಾಯಿ ಇಲಾಖೆ ಮಾಡಬೇಕಿತ್ತು, ಅದು ಇದುವರೆಗೂ ತೆರವು ಮಾಡಿಲ್ಲ. ಅದರಿಂದ ಅದು ಹಾಗೆ ಇದೆ, ಅನರ್ಥವಾಗಿ ಬಿದ್ದಿದೆ. ಒಂದು ರೂಮಲ್ಲಿ ಅದನ್ನು ಹಾಕಿ ಬೀಗ ಹಾಕಿಟ್ಟಿದ್ದಾರೆ. ಅಂದ್ರೆ ಅದಕ್ಕೆ ಮುಕ್ತಿ ಕೊಡ್ಬೇಕಂತ ಕೆಲಸ ಮಾಡ್ಬೇಕಾಗಿತ್ತು ಅಂತ ಕೂತು. ಮತ್ತೆ ಸಂಪರ್ಕ ಮಾಡ್ತೀನಿ. ಅಲ್ಲಿನ ಸ್ಥಳೀಯರಾದಂತಹ ರಾಜೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ನೋಡಿ, ಈಗ ಯಾರು ಕೂಡ ಗಮನ ವಹಿಸ್ಲಿಲ್ವಾ ಹೇಗೆ? ನೀವು ಸ್ಥಳೀಯರಾಗಿದ್ರಿ, ಏನು ಪ್ರಶ್ನೆ ಮಾಡಲಿಲ್ವಾ ಅಥವಾ ಬಂದು ಹೋಗಿದ್ದು ಏನು ಗೊತ್ತಿಲ್ವಾ? ಯಾವುದ್ರ ಬಗ್ಗೆ? ಈಗ ಈ ಒಂದು ದೇವಸ್ಥಾನದ ಏನು ಅಗಸ್ತೇಶ್ವರ ಏನಿದೆ ದೇವಾಲಯ ಪ್ರತಿಷ್ಠಾಪನೆ ವಿಚಾರವಾಗಿ ಯಾರು ಕೂಡ ಪ್ರಶ್ನೆ ಮಾಡಲಿಲ್ವಾ ಅಂತ? ಅಲ್ಲ, ನಾವು ಪತ್ರಿಕೆಯಲ್ಲೆಲ್ಲ ಹಾಕಿದೀವಿ ಅದ್ರ ಬಗ್ಗೆ. ಅದರಲ್ಲಿ ಅವ್ರು ಏನು ಅಂದ್ರೆ ಅಲ್ಲಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತು. ಓಕೆ. ಫಸ್ಟ್ ಅದು ಶಿವಲಿಂಗವನ್ನ ಭೂಗತ ಮಾಡಿದ್ರು ಹಿಂದೆ ಕಾವೇರಿ ನಿಗಮ ಇದ್ದಾಗ. ಸರ್, ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ ಯಾವ ತರ ಅಂತ? ಅದು ಅಂದ್ರೆ ಕಾವೇರಿ ನಿಗಮ ಇದ್ದಾಗ ಕಾವೇರಿ ನಿಗಮದವರು ಮತ್ತು ಆಗ ವ್ಯವಸ್ಥಾಪನಾ ಸಮಿತಿ ನಾರಾಯಣಾಚಾರ್ ಅಧ್ಯಕ್ಷರಾಗಿದ್ರು. ಮತ್ತೆ ಅವರಿಲ್ಲ ಈಗ, ನೋಮು. ಇವರು ಆಗ ನಮ್ಮ ಮನಮೋಹನ್ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ರು, ಕಾವೇರಿ ನಿಗಮದ ಪರವಾಗಿ ಕೆಲಸ ಮಾಡಿಸ್ಕೊಂಡು. ಮತ್ತೆ ನೀಲೇಶ್ವರ ತಂತ್ರಿಯವರು ಇದ್ರು. ಆ ನೀಲೇಶ್ವರ ತಂತ್ರಿಯವರು ಹಿಂದೆ, ಈಗ ಅವರಿಲ್ಲ, ಅವರ ಮಗ ಇರೋದು ಈಗಿನ ಇದರಲ್ಲಿ. ಅವರು ಆಗ ಇದು ಜ್ಯೋತಿಷಿಗಳ ಮಾರ್ಗದರ್ಶನದಿಂದ ಅದನ್ನ ಭೂಗತ ಮಾಡಿದ್ರು ಶಿವಲಿಂಗವನ್ನ. ಅದು ವಿಸರ್ಜನೆ ಆಗಿತ್ತು, ಇದು ಹಾಳಾಗಿತ್ತು ಅಂತ ಹೇಳಿ ಅಗತ್ಯ. ಸರ್, ಈಗ ಹಲವರು ವಿರೋಧ ವ್ಯಕ್ತಪಡಿಸಿದ್ಯಾಕೆ? ಹೈಕೋರ್ಟ್ ಇಂದ ತಡೆ ಹಾಕಿದ್ಯಾಕೆ? 12 ವರ್ಷದ ಹಿಂದೆ ಆಗಿರುವಂತದ್ದು ಹೇಳ್ತಾ ಇರೋದು. ಕಾರಣ ಏನು? ಕಾರಣ ಅಂದ್ರೆ ಅಗಸ್ತ್ಯರು ಪ್ರತಿಷ್ಠಾಪಿತ ಆಗಿರೋದ್ರಿಂದ ಅದರ ವಿಚಾರ ಏನಂತಂದ್ರೆ ಅದನ್ನು ಕೆಳಗಡೆ ಭೂಗತ ಮಾಡಿದ್ದನ್ನ ಮತ್ತೆ ಅವರು ಅದರ ಶಕ್ತಿಯನ್ನ ಹೊಸ ಶಿವಲಿಂಗಕ್ಕೆ ಆವಾಹನೆ ಮಾಡಿ ಅದನ್ನ ಎಸೆಯೋದು ಬೇಡ ಅಂತ ಅವರು ಹಿಂದಿನ ತಂತ್ರಿಯವರು ಅದನ್ನ ಕೆಳಗಡೆ ಒಂದು ಬಾಕ್ಸ್ ನಲ್ಲಿ ಹಾಕಿ ಆ ಗರ್ಭಗುಡಿ ಒಳಗಡೆ ಇರ್ತಿದ್ರು. ಮತ್ತೆ ನೆಕ್ಸ್ಟ್ ಒಂದು ಸಮಿತಿ ಬಂತು. ಈ 12 ವರ್ಷ ಕಳೆದ ನಂತರ ಬ್ರಹ್ಮಕಲಶ ಮಾಡಬೇಕು ಅಂತೇಳಿ ಬ್ರಹ್ಮಕಲಶ ಮಾಡ್ಲಿಕ್ಕೆ ಬಂದಾಗ ಒಂದು ವ್ಯವಸ್ಥಾಪನಾ ಸಮಿತಿ ರಚನೆ ಆಗಿತ್ತು.
ಅವರು ಪುನಃ ಪ್ರಶ್ನೆ ಕೇಳಿ ಈ ಅವರ ತಂತ್ರಿಯವರ ಮಗನು ಇದ್ರು ಅದನ್ನು ಆ ಶಿವಲಿಂಗವನ್ನು ತೆಗಿಬೇಕು, ಕೆಳಗಡೆ ಭೂಗತ ಮಾಡಿದ್ದನ್ನು ಅಂತ ತೆಗೆಸಿದ್ದಾರೆ. ಓಕೆ, ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಸರ್? ಲಾಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಸರ್? ಅಲ್ಲ, ಅದನ್ನ ಈಗ ಪ್ರಶ್ನೆಗಳನ್ನ ಕೇಳಿ ಜ್ಯೋತಿಷಿಗಳ ಮಾರ್ಗದರ್ಶನ ಪಡೆದು ಎಕ್ಸ್ಪರ್ಟ್ಸ್ ಅನ್ನೆಲ್ಲ ಕರೆಸಿ ರಾಜ್ಯದ ಪ್ರಮುಖ ಆಗಮ ಪಂಡಿತರುಗಳು, ಮುಜರಾಯಿ ಸಮಿತಿ ಈಗಾಗಲೇ ಮೂಡ ವಿಚಾರ ಮತ್ತೊಂದು ಮುಗಿದೊಂದು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರಿ. ಈಗ ಮಂಡ್ಯದಲ್ಲಿ ಹಳೆ ಸ್ನೇಹಿತರ ನಡುವೆ ಕಾವೇರಿ ಕಾಳಗ. ಏನಿದು ಕಾವೇರಿ ಕಾಳಗ? ಕೇಂದ್ರ ಮತ್ತು ರಾಜ್ಯ ಸಚಿವರ ಫೈಟ್ಗೆ ಈ ಕಾವೇರಿ ಕಾಳಗ ವೇದಿಕೆ ಆಗ್ತಾ ಇದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ನಡುವೆ ಫೈಟ್. HDK ಕಾವೇರಿ ಭರವಸೆಯೇ ಚಲುವರಾಯಸ್ವಾಮಿ ಅವರಿಗೆ ಅಸ್ತ್ರ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶಕ್ಕೆ ಕಿಡಿಕಾರಿದ್ದಾರೆ. ಚುನಾವಣೆ ಸಮಯದಲ್ಲಿ ಹೇಳಿದಂತೆ ಸಮಸ್ಯೆಯನ್ನ ಬಗೆಹರಿಸಲಿ. ಕುಮಾರಸ್ವಾಮಿ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಕಾವೇರಿಯ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಈಗ ಅವರು ಆ ಆದ್ಯತೆಯ ಬದ್ಧತೆಯನ್ನ ಪ್ರದರ್ಶನ ಮಾಡಲಿ ಅಂತ ಚಲುವರಾಯಸ್ವಾಮಿ ಹೇಳ್ತಿದ್ದಾರೆ. ನೋಡೋಣ ಅವ್ರು ಏನೇನು ಮಾತಾಡಿದ್ದಾರೆ ಅಂತ. ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ. ಅವರೇ ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು. ಈಗ ಬಂದಿದೆ, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದೀವಿ. ಸೊ ಹೇಳಿದ್ದೀವಿ, ಅದು ನಾನೇನು ಒತ್ತಾಯ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು. ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೇಳಿದ್ದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕ್ಕೆ ಇಲ್ಲ. ಭಾಳ ಜನ ನಮಗೆ ಮಾತನಾಡ್ತಾರೆ ಈಗ ಮಂತ್ರಿಗಳೇ ರಾಜ್ಯ ಸರ್ಕಾರದಲ್ಲಿ. ಏನು ಕುಮಾರಸ್ವಾಮಿ ಬಂದ್ಬಿಟ್ಟವ್ರೆ, ಕಾವೇರಿ ತಾನೆ ಬೆಳಗ್ಗೆ ಬಗೆಹರಿಸಿ ಕೇಳಿ ಇದು ಹೇಳ್ತಾರೆ ಪಾಪ. ನನ್ನ ಹಳೆ ಸ್ನೇಹಿತರು ಅಂತ ಹೇಳಬಾರದು, ನಾನು ಹೆಸರು ಹೇಳಿ ನಾನು ಇಷ್ಟಪಡೋಣ. ನನಗೆ ಸ್ವಲ್ಪ ಸಮಯ ಕೊಡಿ, ಇನ್ನೂ 1 ತಿಂಗಳು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು 1 ತಿಂಗಳಾಗಲಿಲ್ಲ, 125-130 ವರ್ಷದ ಸಮಸ್ಯೆನ ಕುಮಾರಸ್ವಾಮಿ ಅವರೇ ಏನು ನಿಮಗೇನು ಜನ ಓಟ್ ಹಾಕಿದ್ದಾರೆ, ಮಂಡ್ಯ ಜನ ಓಟ್ ಹಾಕಿದ್ದಾರೆ ನಿಮಗೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಿದೆ ಅಂತೇಳಿ ನಾಳೆ ಬೆಳಗ್ಗೆ ಸಭೆ ಬಗೆಹರಿಸಿದೆ ಅಂತ ಹೇಳಿ ಪಾಪ ನೆನ್ನೆಲ್ಲ ಒಂದು ಹೇಳಿಕೆ ಕೊಟ್ಟರು. ನೀವು ಬೆಳಗ್ಗೆ ತೋರಿಸ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು. 125-130 ವರ್ಷದ ಸಮಸ್ಯೆ. ನನಗೆ ಯಾರಾದರೂ ಕಾವೇರಿ ಸಮಸ್ಯೆ ಬಗ್ಗೆ ಕೇಳಿದಾಗ, ಅಂದರೆ ಕಾವೇರಿ ಏನು ಸಮಸ್ಯೆಗೆ ಅಂತ ಹೇಳಿ, ಭಗವಂತ ಪ್ರಕೃತಿಯೇ ಸರಿಯಾಗಿ ಮಳೆ ಬರಲಪ್ಪ. ಮಳೆ ಬಂದಾಗ ನಿಮ್ಗೆ ನೀರು ಸಿಕ್ಕಿ ಎಷ್ಟು ಬೇಕು ನೀವು ತಗೊಂಡೋಗಿ ನೀವು ಕುಡೀರಿ, ನಮಗೂ ಇರಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಅನ್ನುವಂಥದ್ದು. ಮಳೆ ಬರದೇ ಇದ್ದಾಗ ಮಾತ್ರ ಸಮಸ್ಯೆ ಆಗುತ್ತೆ. ಮಳೆ ಬಂದು ಜಲಾಶಯ ಎಲ್ಲ ತುಂಬಿ ತುಳುಕ್ಲಿ, ಅದು ಮಾತ್ರ ನಮ್ಮ ಆಶಯ. ಅವ್ರಿಗೂ ನೀರು ಸಿಗಲಿ, ಅವರು ನಮ್ಮವರೇ. ಅವು ಇಬ್ಬರು ಗೆಲ್ಲದೆ ಇದ್ದಾಗ ನಮ್ಗೆ ಸ್ವಲ್ಪ ಏನು ನಾವು ಹೆಂಗಪ್ಪ ಬಿಟ್ಬಿಟ್ಟು ಅವ್ರು ಕೊಡಲಿ ಅಂತ ಬರೋದು. ಬನ್ನಿ, ಒಡಿಶಾದ